ಮಲ್ಲೇಶ್ವರಂದ ವೈಯಾಲಿ ಕಾವಲಲ್ಲಿ ವಿದ್ಯಾ ಸಂಸ್ಕೃತಿ ಶಾಲೆ ತಲೆ ಎತ್ತಿ ನಿಂತಿದೆ. ಈಗ 1 ವರ್ಷಗಳಿಂದ ಅದು ಪೂರ್ತಿ ನಮ್ಮ ಸೃಜನಶೀಲ ಅಧ್ಯಾಪನ ಕೇಂದ್ರ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅದರ ಮೇಲ್ವಿಚಾರಣೆ ನಡೀತಾ ಇದೆ. ನಾನು ಅದರಲ್ಲಿ ಪೂರ್ತಿ ತೊಡಕೊಂಡಿದ್ದೇನೆ. ಅದು ನಮ್ಮದೇ ಶಾಲೆ. ಈಗಾಗಲೇ ಹೋದ ವರ್ಷ ಅದಕ್ಕೆ ನಾವು CBSE ಅಫಿಲಿಯೇಷನ್ ಕೂಡ ಬಂತು. ತುಂಬ ಸಂತೋಷ ಆಗುತ್ತೆ. ಈಗ ತಾವು ಯಾರಾದರೂ ಬಂದು ನೋಡಿದರೆ ಶಾಲೆ ಗುರುತು ಹತ್ತಲಾರ್ದಷ್ಟು ಬದಲಾಗಿದೆ. ಹೊಸ ಲ್ಯಾಬ್ರಾಟ್ರಿ ಆಗಿದೆ, ಲೈಬ್ರರಿ ಆಗಿದೆ, ಕಂಪ್ಯೂಟರ್ ಲ್ಯಾಬ್ ಆಗಿದೆ. ನರ್ಸರಿ ಇಕ್ವಿಪ್ಮೆಂಟ್ಸ್ ತಾವು ನೋಡಬೇಕು, ಬೇರೆ ಕಡೆ ಇರೋ ಹಾಗೆ ಇಲ್ಲ, ಪೂರ್ತಿ ಬದಲಾವಣೆ ಆಗಿದೆ. ಮತ್ತು ಕ್ಲಾಸಲ್ಲಿ ಕೂಡ ಇನ್ಫಿನಿಟಿ ಫರ್ನಿಚರ್ ಹಾಕಿದ್ದೀವಿ. ಅಂದರೆ ಬೆಂಚಲ್ಲ, 3 ಜನ ಕೂಡೋ ಬೆಂಚಲ್ಲ, ಪ್ರತಿಯೊಂದು ಮಗುಗೆ ಒಂದು ಟೇಬಲ್ ಚೇರ್ ಸಪ್ರೇಟ್ ಇರೋ ಹಾಗೆ. ನನಗೆ ಒಂದು ವಿಶೇಷ ಇಷ್ಟು, ವಾತಾವರಣ ಚೆಂದ ಆದರೆ ಕಲಿಯೋ ರೀತಿ ಬದಲಾಗುತ್ತೆ ಅಂತ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಧ್ಯಾನ ಮಂದಿರದಲ್ಲಿ ಇದ್ದೀರಿ, ಎಲ್ಲೋ ಶಾಂತವಾಗಿದ್ದಾಗ ಕೆಮ್ಮೋಕ್ಕಾಗಲ್ಲ ನಿಮಗೆ. ಕೆಮ್ಮು ಬಂದರೆ ಹೊರಗಡೆ ಹೋಗಿ ಕೆಮ್ಮು ಬರ್ತೀರಿ. ಅದೇ ಗದ್ದಲ ಜಾಗದಲ್ಲಿ ಮಾತಾಡಿ ಎಲ್ಲರೂ ಕಿರ್ಚ್ಕೋತಾ ಇರ್ತಾರೆ. ಅಂದರೆ ವಾತಾವರಣ ಕಲಿಕೆ ಮೇಲೆ ಹೇಗೆ ಪ್ರಭಾವ ಬೀರ್ತದೆ ಅಂತ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ CBSE ಬಂದಿರೋದ್ರಿಂದ ಮುಂದಿನ ವರ್ಷ ಅಡ್ಮಿಷನ್ ಶುರು ಮಾಡ್ತಾ ಇದ್ದೀವಿ. 2026-27ಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಉದ್ದೇಶ ಇಷ್ಟೇ, ಅದ್ರ ಹೆಸರೇ ವಿದ್ಯಾ ಮತ್ತು ಸಂಸ್ಕೃತಿ. ಅಲ್ಲಿ ವಿದ್ಯೆನೂ ಬರಬೇಕು, ಸಂಸ್ಕೃತಿಯನ್ನು ಬರಬೇಕು. ನನ್ನ ಮೂಲಕ ಸಂಸ್ಕೃತಿ ಹೆಚ್ಚು ಒತ್ತು ಕೊಡಬೇಕು. ಯಾವ ನಡವಳಿಕೆಯಿಂದ ಮನುಷ್ಯ ದೊಡ್ಡವನಾಗ್ತಾನೋ ಆ ನಡವಳಿಕೆ ಸಂಸ್ಕೃತಿ, ಅದು ಬರೋ ಹಾಗೆ ನಾವು ಪ್ರಯತ್ನ ಮಾಡ್ತೀವಿ. ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ವಾತಾವರಣ ಇದೆ. ನಾವೆಲ್ಲರೂ ಮನದುಂಬಿ ಕೆಲಸ ಮಾಡಿ ಆ ಸಂಸ್ಥೆಯನ್ನು ಕಟ್ಟೋಣ. ತಮ್ಮೆಲ್ಲರ ಸಹಕಾರ ನನಗೆ ಬೇಕು. ನಮಸ್ಕಾರ.